ಹಲವಾರು ದಿನಗಳಿಂದ ಸಾರ್ವಜನಿಕರಿಗೆ ಗಂಗಾಪುರ ಗ್ರಾಮದ ಚಿರತೆ ಬಾಲ ಹಿಡಿದು ಅರಣ್ಯ ಇಲಾಖೆ ಬಲೆಗೆ ಕೆಡವಿ ಸಾರ್ವಜನಿಕರು ಚಿರತೆ ಹಿಡಿದಿದ್ದು ಸುರಕ್ಷಿತ ಭಾರತ ಡಿ ವಲಯ ಅರಣ್ಯಾಧಿಕಾರಿ ಕೆಎಲ್ ಮಧು ಚಿರತೆ ಸೆರೆ ಈಗ ಸುಮ್ಮನೆ ಸುಮ್ಮನೆ ಗಂಟೆ ಮಾಡಿ ಕುತ್ತಿಗೆ ಇರಿ ಇರಿ ಗಲಾಟೆ ಮಾಡ್ಬಿಡ್ರಿ ಮಾಡ್ರಿ ಹಿಂಗೆ ಅದು ಹಾಕಿ ಕವರ್ ಹಾಕ್ರಿ ಅಮಿತ್ ರೀ ಯಾರು ಅಣ್ಣ ಸೂಪರ್ ಕಾಣ ನೀನು ಸೂಪರ್ ಇಲ್ಲಿ ತಿರ್ಗಾಣ ದಡಿಗಳಿಲ್ವಾ ದಡಿಲ್ವ ದಡಿಲ್ವ ದಡಿ ಅಲ್ಲ ನಳ್ಳೆತೈತೆ ಅಲ್ಲೇ ಹೋಗಿ ತರ್ಬೇಕಣ್ಣ ಅಲ್ಲೇ ಈ ಬದಿನಾಗೆ ಇರ್ಲಿ ಯಾರು ಗಾಬರಿ ಮಾಡ್ಬೇಡ್ರಿ ಬಲೆ ಮೇಲೆ ಮಗ ನೋಡ್ತೈತಿ ಅದು ಮಕಾನ ಹಿಂಗಾಗೋಯ್ತು ಅದು ಓಡಾಡಕ್ಕೆ ಆಗ್ತಾ ಇಲ್ಲ ಸುಸ್ತಾಗ್ಬಿಟ್ಟೈತಿ ಈಗ ಏನು ಗಾಬರಿ ಮಾಡ್ಬೇಡಿ ಅವ್ರೆ ಅವೇ ಸುಸ್ತಾಗಿ ಮನೆಗೆ ಅದೇ ಏನೋ ಇದಾಗಿದೆ ಇಲ್ಲ ದಡಿಗಳಿಲ್ವಾ ಸ್ವಲ್ಪ ದೂರ ದಡಿಲ್ವ ದಡಿ ಅಲ್ಲ ನಳ್ಳೆತೈತೆ ಅಲ್ಲೇ ಹೋಗಿ ತರ್ಬೇಕಣ್ಣ ಅಲ್ಲೇ ಈ ಬದಿನಾಗೆ ಇರ್ಲಿ ಯಾರು ಗಾಬರಿ ಮಾಡ್ಬೇಡ್ರಿ ಬಲೆ ಮೇಲೆ ಮಗ ನೋಡ್ತೈತಿ ಅದು ಮಕಾನ ಹಿಂಗಾಗೋಯ್ತು ಅದು ಓಡಾಡಕ್ಕೆ ಆಗ್ತಾ ಇಲ್ಲ ಸುಸ್ತಾಗ್ಬಿಟ್ಟೈತಿ ಈಗ ಏನು ಗಾಬರಿ ಮಾಡ್ಬೇಡಿ ಅವ್ರೆ ಅವೇ ಸುಸ್ತಾಗಿ ಮನೆಗೆ ಅದೇ ಏನೋ ಇದಾಗಿದೆ ಇಲ್ಲ ಈಗ
ಇಲ್ಲಾಂದ್ರೆ ಅದು ಯಾವ ಕಾರಣಕ್ಕೆ ಅಲ್ಲಿ ಕೆರಬಂಡಿಪಳ್ಳಿ ದಂಡೆನೆ MSR ಓಪನ್ ಮಾಡಕ್ಕೆ ಇದು ಮಾಡಿದ್ರು. ನಾವು ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಗ್ರಾಮ ಪಂಚಾಯತ್ಗೂ ಎಲ್ಲ ಇದನ್ನು ಕೊಟ್ಟಿದ್ವು. ಈಗ ಅಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಒಳ್ಳೆ ತೊಂದರೆ ಆಗ್ತಾ ಇತ್ತು. ಇವಾಗ ಅನುಕೂಲ ಆಗ್ತಾ ಇದೆ. ಅಲ್ಲಿ ಮಕ್ಳುಗಳು ಓಡಾಡ್ತಾ ಇದ್ದಾರೆ ಸ್ಕೂಲ್ ಇರೋದ್ರಿಂದ. ಮತ್ತೆ ಕೂಲಿ ಕಾರ್ಮಿಕರುಗಳು ಕೂಡ ಅಲ್ಲಿ ಓಡಾಡ್ತಾರೆ. ಮತ್ತೆ ಸಂಜೆ ಹೆಣ್ಮಕ್ಳೆಲ್ಲ ಗಾರ್ಮೆಂಟ್ಸ್ಗೆ ಹೋಗಿ ಬರ್ತಾ ಇರ್ತಾರೆ. ತೊಂದರೆ ಆಗ್ತಾ ಇತ್ತು ನಮಗೆ. ಬಸ್ ಸ್ಟಾಪ್ ಕೂಡ ಅಲ್ಲೇ ಇದೆ. ಅಂಗನವಾಡಿ ಮಕ್ಕಳು ಕೂಡ ಅಲ್ಲಾಸೆ ಓಡಾಡ್ತಿದ್ದಾರೆ. ಆ ರೋಡಲ್ಲಿ 4-5 ರಸ್ತೆ ಕೂಡ ಬದಿಯಾಗಿದೆ. ಅಲ್ಲಿ 4-5 ಊರಿಂದಲೂ ಕೂಡ ಸೈಕಲಲ್ಲಿ ಹೆಣ್ಮಕ್ಳು ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಓಡಾಡ್ತಾರೆ. ಹಂಗಾಗಿ ನಮ್ಗೆ ಅನಾನುಕೂಲ ಆಗ್ತಾ ಇತ್ತು. ಈಗ ನಮಗೆ ಒಳ್ಳೇದು ಮಾಡ್ಕೊಡ್ತಿದ್ದಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಅಲ್ಲಿ ಮಾಡಕ್ಕೆ ನಾವು ಅನುಕೂಲ ಮಾಡಿಕೊಡ್ತಾ ಇಲ್ಲ. ಅಲ್ಲೇ ಡೈರಿ ಕೂಡ ಸಮೀಪದಲ್ಲೇ ಇದೆ. ಮತ್ತೆ ಮಳಿಗೆ ಕೂಡ ಸಮೀಪದಲ್ಲೇ ಇದ್ದಾವೆ. ಇಷ್ಟು ಮಾತಾಡ್ಕೊಳ್ಳೋ ಅವಕಾಶ ಕೊಡ್ತೀವಿ. ಥ್ಯಾಂಕ್ ಯು. ಮಳಿಗೆ ಸ್ಯಾಂಕ್ಷನ್ ಆಗಿದೆ ಅಂತೇಳಿ ನಮ್ಮೊಂದು ಮಾನಿ ಬಂದು ಊರಲ್ಲಿ ನಾವು ಪ್ರತಿಭಟನೆ ಮಾಡಿವು. ಮತ್ತು ಅಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಈಗ ಶಾಲಾ ಮಕ್ಕಳು ಹೆಣ್ಮಕ್ಳು ಆ ಕಡೆ 4-5 ಊರಿಂದ ಮರವಳ್ಳಿ ಬರಬೇಕಾಗುತ್ತೆ. ಆಮೇಲೆ ಮಹಿಳಾ ಕೂಲಿ ಕಾರ್ಮಿಕರು ಕೂಡ ಅದೇ ರಸ್ತೆಯಲ್ಲಿ ಅದೇ ಮಳಿಗೆ ಮುಂದೆ ಈ ಕಡೆ ಚಿತ್ರ ಕಡೆಗೆ ಹೋಗಿ ಬರಬೇಕಾಗುತ್ತೆ. ಆಮೇಲೆ ಹಾಲಾಕ ಡೈರಿ ಪಕ್ಕದಲ್ಲಿ ಇರೋದ್ರಿಂದ ಅಲ್ಲಿ ಹೆಣ್ಮಕ್ಳು ಬೆಳಗ್ಗೆ ಸಂಜೆ ಸಮಯದಲ್ಲಿ ಹಾಲಾಕಕ್ಕೆ ಬರ್ತಿರ್ತಾರೆ. ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅದನ್ನೆಲ್ಲ ಮನ್ಕೊಂಡು ನಾವು ಹಿಂದೆ ಒಂದು ಮಂಡಲ್ ಪಂಚಾಯತಿಗೆ ಮನವಿ ಕೊಟ್ಟಿದ್ವಿ. ಆ ಮನವಿಯನ್ನು ಅವರು ಸ್ವೀಕರಿಸಿ ಇವತ್ತು 7/1/25ನೇ ತಾರೀಕು ಒಂದು ಸಭೆಯನ್ನು ಕರೆದು ಆ ಒಂದು ಮನವಿಯನ್ನು ಪುರಸ್ಕರಿಸಿ ಅವರು ಒಂದು ಕೊಟ್ಟಿರ್ತಕ್ಕಂಥ ಲೈಸೆನ್ಸನ್ನು ವ್ಯಾಪಾರ ವಾಣಿಜ್ಯ ಮಳಿಗೆ ಮತ್ತು ದಿನಸಿಗಡಿಗೆ ಅಂತ ಕೊಟ್ಟಿದ್ದಂಥ ಲೈಸೆನ್ಸನ್ನು ರದ್ದು ಮಾಡಿದ್ದಾರೆ. ಅದರಿಂದ ನಮ್ಮ ಕೆರೆಬಂಡಿಪಳ್ಳಿದ ಗ್ರಾಮಸ್ಥರು, ವಿದ್ಯಾರ್ಥಿಗಳು, ಹಾಲು ಉತ್ಪಾದಕ ಸದಸ್ಯರುಗಳು ಎಲ್ಲರ ಪರವಾಗಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಹಾಗೂ PDO ಸಾಹೇಬರಿಗೆ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ.